ನಂದಿ ರಥಯಾತ್ರೆಯ 3ನೇ ದಿನ ಕಟೀಲು ಕ್ಷೇತ್ರ ಶ್ರೀ ವೀರಮಾರುತಿ ದೇವಸ್ಥಾನ ಕೋಟೆಬಾಗಿಲಿನಿಂದ ಸಕಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಹೊರಟದ್ದು ಆಲಂಗಾರು ಜಂಕ್ಷನ್. ಆಲಂಗಾರು ಪರಿಸರದ ಎಲ್ಲ ಅಂಗಡಿಗಳಿಗೂ ಸಂಚರಿಸಿದ ನಂದಿ ರಥಯಾತ್ರೆಯು ನಂದಿ ಪೂಜೆಗೆ ನೆರವೇರಿಸಲ್ಪಟ್ಟಿತು. ಮುಂದಿನ ನಿಲ್ದಾಣ ನಮ್ಮ ಪ್ರೀತಿಯ ದೇಗುಲ, ಅದೇ ವಿದ್ಯಾಲಯ, ಪ್ರೇರಣಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ, ಕಡಲಕೆರೆ, ಮೂಡಬಿದಿರೆ. ಶಾಲೆಯ ಮಕ್ಕಳಿಂದ ಭವ್ಯವಾದ ಸ್ವಾಗತವನ್ನು ಪಡೆದ ನಂದಿ ರಥಯಾತ್ರೆ ಎಲ್ಲ ಶಾಲಾ ಮಕ್ಕಳು ಸರತಿ ಸಾರಿನಲ್ಲಿ ನಿಂತು ಪ್ರಾರ್ಥನೆಯನ್ನು ಮಾಡಿದರು. ಅಧ್ಯಾಪಕ ವೃಂದದವರು ಕೂಡ ಮಕ್ಕಳೊಡನೆ ಧ್ವನಿ ಜೋಡಿಸಿದರು. ನಂದಿ ರಥದ ಪ್ರಮುಖರಾದ ನವೀನ್ ಮಾರ್ಲಾ ಕೊಡ್ಮನ್ ಮತ್ತು ಅಕ್ಷಯ್ ಇನ್ನೋಳಿ ಇವರು ಮಕ್ಕಳಿಗೆ ನಂದಿಯ ಬಗ್ಗೆ ಜಾಗೃತಿ ಮೂಡಿಸಿದರು. ಎಲ್ಲ ಮಕ್ಕಳು ಜೈ ಶ್ರೀರಾಮ್, ಜೈ ಗೋಮಾತಾ, ಜೈ ನಂದಿ ಎಂಬ ಘೋಷಣೆಯನ್ನು ಕೂಗಿ ನಂದಿ ರಥದ ಮೆರುಗನ್ನು ಹೆಚ್ಚಿಸಿದರು. ಗವ್ಯ ಉತ್ಪನ್ನಗಳ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಲಾಯಿತು. ಮಕ್ಕಳಿಗೆ ಕಲ್ಲು ಸಕ್ಕರೆಯನ್ನು ನೀಡಿ ಪೂಜೆಯನ್ನು ಮುಕ್ತಾಯಗೊಳಿಸಿದರು. ಪ್ರೇರಣಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಆಡಳಿತ ಮಂಡಳಿಗೆ ಮತ್ತು ನಮ್ಮ ಪ್ರೀತಿಯ ಮಕ್ಕಳಿಗೆ ನಮ್ಮ ಅನಂತಾನಂತ ಧನ್ಯವಾದಗಳು. ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ. ನಂದಿ ಎನ್ನುವ ಗೋವ ಸ್ಮರಿಸುತ್ತ ಯಾತ್ರೆಗೈದರು ಭಕ್ತರು. ನಂದಿ ಯಾತ್ರೆಯು ಸಾಗೋ ವೈಭವ ನೋಡ ಬನ್ನಿರಿ ಎಲ್ಲರೂ. ದೇವ ನೋಡುತ್ತ ಧ್ಯಾನ ಮಾಡುತ್ತ ಶಿವನ ನೋಡುವ ಕಂಗಳು. ನಂದಿ ಮಂಟಪ ಏರಿ ಕುಳಿತಿಹ ಶಿವ. ಅಲ್ಲಿಂದ ನಾವು ಸಂಪಿಗೆ ಮುಖಾಂತರ ಮುಂದೆ ಸಾಗಿದೆವು. ನಂತರ ಕಲ್ಲಮುಂಡ್ಕೂರು ಮುಖಾಂತರವಾಗಿ ಕೂಡ ಸಾಗಿದೆವು. ದಾರಿ ಉದ್ದಕ್ಕೂ ನಂದಿ ಪೂಜೆಯ ಮೂಲಕ ನಮ್ಮ ರಥವು ಸಾಗಿತು. ನಂತರ ನಿಡ್ಡೋಡಿ ಮಾರ್ಗವಾಗಿ ಮುಂದೆ ಸಾಗಿದ್ದು ಇನ್ನೊಂದು ವಿದ್ಯಾ ದೇವಾಲಯ ಶ್ರೀ ದುರ್ಗಾದೇವಿ ವಿದ್ಯಾಸಂಸ್ಥೆ, ಜ್ಞಾನರತ್ನ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್. ನೀಲಿ ಸಮಸ್ತ್ರದಲ್ಲಿ ಕಂಗೊಳಿಸುತ್ತಿದ್ದ ಪುಟಾಣಿ ಮಕ್ಕಳು ಅಂದ ಚಂದವಾಗಿ ನಮ್ಮ ರಥಕ್ಕೆ ಸ್ವಾಗತ ಕೋರಿದರು. ನಂತರ ಅಧ್ಯಾಪಕ ವೃಂದದವರು ನಂದಿ ಪೂಜೆಯನ್ನು ನೆರವೇರಿಸಿದರು ಮತ್ತು ಮಕ್ಕಳಿಗೆ ಗವ್ಯ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಲಾಯಿತು. ರಥದ ಕಾರ್ಯಕರ್ತರಾದ ಅಕ್ಷಯ್ ಇನ್ನೋಳಿ ಇವರು ನೀಡಿದರು ಮತ್ತು ಗೋಮಯದ ಮಹತ್ವವನ್ನು ಕೂಡ ಮಕ್ಕಳಿಗೆ ತಿಳಿಸಿದರು. ನಂತರ ಪುಟಾಣಿ ಮಕ್ಕಳಿಗೆ ಪ್ರಸಾದವನ್ನು ನೀಡಿ ನಾವು ಮುಂದುವರೆದದ್ದು ಕಿನ್ನಿಗೋಳಿ ಪರಿಸರಕ್ಕೆ. ತಳಿಯ ಉಳಿಸಿ ಬೆಳೆಸಿ ಎನ್ನಲು ಸಾಗುತ್ತಿಹುದು ಯಾತ್ರೆಯು. ಹಲವು ಚಿಂತನ ಮಂಥನವಿದು ಯಾತ್ರೆಯೊಳಗಡೆ ಅಡಗಿದೆ. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ.
ಸ್ವರ್ಗದ ಶಿವನ ಅಕ್ಕರೆ ಪಡೆದ ಗೋವಿದು ನಂದಿಯು ಭೂಮಿಯಲ್ಲಿ ಗೋಮಾತೆ ಪೂಜಿ ಪರುಜನ ಪ್ರೀತಿಯು ದೇವದೇವಿ ಪುರಾಣದಲ್ಲೂ ಪೂಜ್ಯನೀಯವು ನಂದಿಯೇ ಮಾತೃಸ್ಥಾನದ ಮನದ ಒಡಲಲ್ಲಿ ನೆಲೆಯ ಮೊದಲು ನಾವು ತಾಳಿಪಾಡಿ ಪ್ರಾಥಮಿಕ ನೇಕಾರರ ಸಹಕಾರ ಸಂಘ ಕಿನ್ನಿಗೋಳಿ ಇಲ್ಲಿ ನಂದಿ ರಥವನ್ನು ನಿಲ್ಲಿಸಿ ಮಧ್ಯಾಹ್ನದ ಭೋಜನವನ್ನು ಇಲ್ಲಿ ಮಾಡಿದೆವು. ಭೋಜನವನ್ನು ಏರ್ಪಡಿಸಿದ ಸಂಸ್ಥೆಯ ಎಂಡಿಗಳಾದ ಮಾಧವ ಶೆಟ್ಟಿಗಾರ್ ಅವರಿಗೆ ಅನಂತಾನಂತ ಧನ್ಯವಾದಗಳು. ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ. ನಂತರ ಕಿನ್ನಿಗೋಳಿ ಬಸ್ಸು ನಿಲ್ದಾಣದಲ್ಲಿ ನಮ್ಮ ನಂದಿ ರಥವು ಕೇಂದ್ರ ಬಿಂದುವಾಯಿತು. ಎಲ್ಲ ಗೋಭಕ್ತ ಬಂಧುಗಳು ನಂದಿ ಪೂಜೆಯನ್ನು ಮಾಡಿದರು. ಎಲ್ಲ ಕಿನ್ನಿಗೋಳಿಯ ಗೋಭಕ್ತ ಬಂಧುಗಳಿಗೆ ನಮ್ಮ ನಮನಗಳು. ನಮ್ಮ ನೆಲದಲ್ಲಿ ನಮ್ಮ ಜಗದಲ್ಲಿ ಉಳಿಯಬೇಕು ನಂದಿಯು, ನಮ್ಮ ಮಣ್ಣಲ್ಲಿ ಬದುಕಬೇಕು ಆಗಬಾರದು ಬಂಧಿಯು. ನಂತರ ಅಲ್ಲಿಂದ ಸೀದಾ ಹೊರಟದ್ದು ಮೂರು ಕಾವೇರಿ ಜಂಕ್ಷನ್ಗೆ. ಅಲ್ಲಿ ಕೂಡ ನಂದಿ ಪೂಜೆಯನ್ನು ಮಾಡಿದ ಮೂರು ಕಾವೇರಿ ಗೋಭಕ್ತ ವೃಂದಕ್ಕೆ ಹೃತ್ಪೂರ್ವಕ ನಮನಗಳು. ನಂತರ ನಮ್ಮ ಮುಂದಿನ ಪಯಣ ಇಂದಿನ ಕೇಂದ್ರ ಬಿಂದು ತಾಯಿ ದುರ್ಗಾ ಪರಮೇಶ್ವರಿ ಸನ್ನಿಧಿ ಕಟೀಲು. ಚೆಂಡೆ ಮತ್ತು ಕುಣಿತ ಭಜನೆಯೊಂದಿಗೆ ಭವ್ಯವಾದ ಸ್ವಾಗತವನ್ನು ಗೈದರು. ದಾರಿಯುದ್ದಕ್ಕೂ ನಮ್ಮ ರಥಕ್ಕೆ ರಕ್ಷಣೆ ನೀಡಿದ ಮಂಗಳೂರು ಮೂಡಬಿದ್ರಿ ಪೊಲೀಸರಿಗೆ ನಮ್ಮ ನಮನಗಳು. ಕಟೀಲು ಕಾಲೇಜಿನಿಂದ ಭವ್ಯವಾದ ನಂದಿ ಯಾತ್ರೆಯು ಮೆರವಣಿಗೆಯು ಕಟೀಲು ದೇವಳದವರೆಗೆ ಸಲ್ಲಿಸಿತು. ಶ್ರೀ ಮಹಮ್ಮಾಯಿ ಭಜನಾ ಮಂಡಳಿ ಮೂರು ಕಾವೇರಿ ಕಿನ್ನಿಗೋಳಿ ಇವರು ಸುಂದರವಾಗಿ ಕುಣಿತ ಭಜನೆಯ ಮೂಲಕ ಕಟೀಲು ದೇವಳದವರೆಗೆ ನಂದಿ ರಥದ ಜೊತೆಗೆ ಹೆಜ್ಜೆ ಹಾಕಿದರು. ಮತ್ತು ನಂದಿನಿ ಚೆಂಡೆ ಕಟೀಲು ಇವರು ಕೂಡ ಚೆಂಡೆನಾದದೊಂದಿಗೆ ನಮ್ಮ ಜೊತೆ ಹೆಜ್ಜೆ ಹಾಕಿದರು. ನಂತರ ಕಟೀಲು ದುರ್ಗಾ ಪರಮೇಶ್ವರಿಯ ಮುಂದೆ ಬಂದ ನಾವು ನಂದಿ ರಥವನ್ನು ಭವ್ಯವಾಗಿ ಸ್ವಾಗತಿಸಿದ ಅನಂತ ಪದ್ಮನಾಭ ಅಸ್ರಣ್ಣರು ಸೀದಾ ರಥವನ್ನೇರಿ ನಂದಿ ಪೂಜೆಯನ್ನು ಮಾಡಿದ್ದು ನಮ್ಮ ಪುಣ್ಯವೇ ಸರಿ. ಆರತಿಯನ್ನು ಮಾಡಿದ ಅಸ್ರಣ್ಣರು ನಂದಿಗೆ ಫಲವನ್ನು ನೀಡಿ ಅಸ್ರಣ್ಣರು ನಂದಿ ಯಾತ್ರೆಗೆ ದೇಣಿಗೆಯನ್ನು ಕೂಡ ನೀಡಿ ಸಹಕರಿಸಿದರು. ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ. ನಂದಿ ಎನ್ನುವ ಗೋವ ಸ್ಮರಿಸುತ್ತ ಯಾತ್ರೆಗೈದರು ಭಕ್ತರು. ನಂದಿ ಯಾತ್ರೆಯು ಸಾಗೋ ವೈಭವ ನೋಡ ಬನ್ನಿರಿ ಎಲ್ಲರೂ. ದೇವ ನೋಡುತ್ತ ಧ್ಯಾನ ಮಾಡುತ್ತ ಶಿವನ ನೋಡುವ ಕಂಗಳು. ನಂದಿ ಮಂಟಪ ಏರಿ ಕುಳಿತಿಹ ಶಿವನ ಪ್ರೀತಿಯ ಕಳು. ಶಿವನ ಪ್ರೀತಿಯ ಕಳು. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ.
ದೇಶದಿ ನಂದಿ ಗೋವಿಗೆ ಪೂಜ್ಯ ಭಕ್ತಿಯ ಸ್ಥಾನವು. ಸಿಂಧುಸ್ಥಾನದಿ ದೇವ ಮಾತೆಯ ನಂದಿ ನಮ್ಮಯ ಮೂಲವು. ತಳಿಯ ಉಳಿಸಿ ಬೆಳೆಸಿ ಎನ್ನಲು ಸಾಗುತ್ತಿಹುದು ಯಾತ್ರೆಯು. ಹಲವು ಚಿಂತನ ಮಂಥನವಿದು ಯಾತ್ರೆಯೊಳಗಡೆ ಅಡಗಿದೆ, ಯಾತ್ರೆಯೊಳಗಡೆ ಅಡಗಿದೆ. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ. ನಂತರ ರಶ್ಮಿ ಇವರು ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಸಿದರು ಮತ್ತು ಭಕ್ತಿಭೂಷಣ್ ದಾಸ್ ಪ್ರಭುಗಳು ಗೋಕಥೆಯನ್ನು ನಡೆಸಿದರು. ಇಂದು ನಂದಿ ರಥವು ರಾತ್ರಿ ತಂಗಲು ವ್ಯವಸ್ಥೆಯನ್ನು ಕಟೀಲಿನ ಯಾತ್ರಿ ನಿವಾಸದಲ್ಲಿ ಮಾಡಿದ ಈಶ್ವರ್ ಕಟೀಲ್ ಮತ್ತು ತಂಡಕ್ಕೆ ಅನಂತಾನಂತ ಧನ್ಯವಾದಗಳು. ಮತ್ತು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಗೋಭಕ್ತ ಬಂಧುಗಳಿಗೆ, ಎಲ್ಲ ನಂದಿ ರಥದ ಕಾರ್ಯಕರ್ತರಿಂದ ಅನಂತಾನಂತ ಧನ್ಯವಾದಗಳು. ನಮ್ಮ ನಂದಿ ರಥದ ಮುಂದಿನ ಪಯಣ ಚಿತ್ರಾಪುರ ಮಠ ಕುಳಾಯಿ, ಚಿತ್ರಾಪುರದ ಗೋಭಕ್ತ ಬಂಧುಗಳಿಂದ ಸಂಪೂರ್ಣ ಸಹಕಾರವನ್ನು ಬಯಸುವ ನಂದಿ ಯಾತ್ರಾ ಸಮಿತಿ ಮತ್ತು ನಂದಿ ರಥದ ಕಾರ್ಯಕರ್ತರು. ಜೈ ಗೋಮಾತಾ, ಜೈ ನಂದಿ, ಜೈ ಶ್ರೀರಾಮ್.